हम निकले थे थर्सडे। मुन्नार गया, मुन्नार जाके वर्कला, अभी ये हलपी, फिर जाएंगे वायनाड और वहाँ से घर। टोटल 5 दिन हो गया। बोट सब अरेंज कराने के लिए थैंक यू। बाय। ಈಗ ರೂಮ್ ಚೆಕ್ಔಟ್ ಮಾಡಿ ವಾಯ್ನಾಡ್ ಕಡೆ ಹೊರಡ್ತಾ ಇದ್ದೀರಿ. ಸೊ ಇಲ್ಲಿಂದ 286 ಕಿಲೋಮೀಟರ್ಸ್ ಇದೆ, 7 ಅವರ್ಸ್ ತೋರಿಸ್ತಿದೆ, ಆರೆಂಜ್ ಕಲರ್ ಬೇರೆ ತೋರಿಸ್ತಿದೆ, ಎಲ್ಲೇ ಟ್ರಾಫಿಕ್ ಇದೆಯೋ ಗೊತ್ತಿಲ್ಲ. ಸೊ ಎಸ್ಟಿಮೇಟೆಡ್ ಅರೈವಲ್ ಟೈಮ್ ಬಂದ್ಬಿಟ್ಟು 3:20 ತೋರಿಸ್ತಾ ಇದೆ. ಈಗ ಟೈಮ್ 8 ಗಂಟೆ ಆಗಿದೆ. ನೋಡೋಣ ಎಷ್ಟು ಬೇಗ ರೀಚ್ ಆಗ್ತಿರೋ ಅಂತ. ಹೆಚ್ಚು ಕಮ್ಮಿ 3-3:30 ರೀಚ್ ಆಗ್ತೀರಿ ಅನಿಸುತ್ತೆ. ಸೊ ಪ್ಲ್ಯಾನ್ ಏನಂದರೆ ಅಲ್ಲಿ ಹೋದ್ಮೇಲೆ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಆ ವ್ಯೂ ಪಾಯಿಂಟು ಮತ್ತು ಇನ್ಯಾವುದಾದ್ರು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಯಾವುದಾದ್ರು ಒಂದು ಪ್ಲೇಸಸ್ ನೋಡಿಕೊಂಡು ಬಂದು ರೆಸ್ಟ್ ತೊಗೊಂಡು ಬೆಳಗ್ಗೆ ಎದ್ದು ಕೇವ್ಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀರಿ. ಅಲ್ಲಿ ಯಾವುದೋ ಒಂದು ಕೇವ್ ಇದೆ, ಏನೋ ಒಂದು ರೆಸ್ಟ್ ಬರ್ತದೆ, ಈ ಹಿಂದೆ ಏನೋ ಬರುತ್ತೆ. ಸೊ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಎಷ್ಟು ಮಾತ್ರ ಎಕ್ಸಿಕ್ಯೂಟ್ ಮಾಡೋಕ್ಕಾಗತ್ತೆ ಅಂತ. ಫಸ್ಟ್ ಇಲ್ಲಿಂದ ಅಲ್ಲಿಗೆ ಎಷ್ಟು ಬೇಗ ರೀಚ್ ಆಗ್ತೀರ ಅಂತ ನೋಡಬೇಕು. ಸೊ ಇದು ಇವತ್ತಿನ ಪ್ಲ್ಯಾನು. ಸೊ ನಿನ್ನೆ ನಾವು ಲೈಕ್ ವರ್ಕಲೆಯಿಂದ ಹಲಪಿಗೆ ಬಂದ್ರಿ. ಹಲಪಿಗೆ ಬಂದು ಚೆಕ್-ಇನ್ ಆಗಿ ಮತ್ತು ಸ್ವಲ್ಪ ಫ್ರೆಶ್ ಅಪ್ ಆಗಿ ಅಲ್ಲಿಂದ ಡೈರೆಕ್ಟಾಗಿ ಬೋಟ್ ರೈಡ್ಗೆ ಹೋದ್ರಿ. ಸೊ ಬೋಟ್ ರೈಡು ಮುಗಿಸ್ಕೊಂಡು 5:30ಗೆ ಬೀಚ್ ಹತ್ರ ಬಂದು 6 o'clock ಅರೌಂಡ್ ಬೀಚ್ ಹತ್ರ ಬಂದು ಸನ್ಸೆಟ್ ಎಂಜಾಯ್ ಮಾಡಿಕೊಂಡು ರೂಮ್ಗೆ ಹೋಗಿ ಮಲ್ಕೊಂಡ್ರಿ. ಸೊ ಇದು ನೆನ್ನೆ ಮಾಡಿದ್ದ ಕೆಲಸ. ಸೊ ನಿಮಗೆ ಆ ವಿಡಿಯೋ ಏನಾದರೂ ನೋಡಬೇಕಾಗಿದ್ರೆ ಮೇಲೆ ಐ ಬಟನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ. ಸೊ ಇನ್ನು ಬ್ರೇಕ್ಫಾಸ್ಟ್ ಮಾಡಿಲ್ಲ, ಫ್ಯೂಯಲ್ ಏನೋ ಫುಲ್ಲಾಗೇ ಇದೆ, 1 ಪಾಯಿಂಟ್ ಏನೋ ಕಮ್ಮಿ ಆಗಿದೆ ಅಷ್ಟೇ. ಸೊ ಫ್ಯೂಯಲು ಹೋಗೋಕ್ಕೂ ಅವಶ್ಯಕತೆ ಇಲ್ಲ. ಸೊ ಮೆಜಾರಿಟಿ ಹೈವೇನೇ ಇರುತ್ತೆ. ಲಾಸ್ಟಲ್ಲಿ ಒಂದು 40 ಕಿಲೋಮೀಟ್ರು ಘಾಟ್ ಸೆಕ್ಷನ್ ಸಿಗ್ಬೋದು, ಮುನ್ನಾರಲ್ಲಿ ಸಿಕ್ಕಂಗೆ. ಸೊ ಈಗ ಸದ್ಯಕ್ಕೆ ಒಂದು 100 ಕಿಲೋಮೀಟರ್ಸ್ ಅರೌಂಡ್ ಕವರ್ ಮಾಡಿಬಿಟ್ಟು ಒಂದು ಬ್ರೇಕ್ಫಾಸ್ಟ್ ಹೋಗ್ಬಿಟ್ಟು ಮತ್ತು ಮುಂದೆ ಎಲ್ಲಾದರೂ ಒಂದು ಫ್ಯೂಯಲ್ ಸ್ಟಾಪ್ ಕೊಡಬೇಕು. ಸೊ 2 ಸ್ಟಾಪು, ಪ್ಲ್ಯಾನ್ ಸ್ಟಾಪು, ಅನ್ಪ್ಲ್ಯಾನ್ ಸ್ಟಾಪ್ಸ್ ಎಷ್ಟಿದೆ ಗೊತ್ತಿಲ್ಲ. ಹೋಗ್ತಾ ಜರ್ನಿಯಲ್ಲಿ ತಿಳಿಸ್ತೀನಿ ನಿಮಗೆ. ರೂಮ್ ಚೆನ್ನಾಗಿತ್ತು. ನಾವು ಇದುವರೆಗೂ ಬುಕ್ ಮಾಡಿದ ರೂಮ್ಸಲ್ಲಿ ಇದು ಬೆಸ್ಟ್, ಒನ್ ಆಫ್ ದ ಬೆಸ್ಟ್. ಸೊ ಕ್ಲೀನಾಗೂ ಇತ್ತು, ಪ್ರಾಪರ್ಟಿನೂ ಹೊಸದು, ಎ ಸಿನೂ ಚೆನ್ನಾಗಿ ವರ್ಕ್ ಆಗ್ತಿತ್ತು, ಬೆಡ್ಡು ಎಲ್ಲ ಚೆನ್ನಾಗಿತ್ತು, ಒಳ್ಳೆ ನಿದ್ದೆ ಬಂತು. ಆರಾಮಾಗಿ ಮಲಗಿ 6 ಗಂಟೆಗೆ ಪ್ಲ್ಯಾನ್ ಇದ್ದಿದ್ದು 6-6:30ಗೆ ಬಿಡೋಣ ಅಂತ. ಚೆನ್ನಾಗಿ ನಿದ್ದೆ ಬರ್ತಿತ್ತು ಅಂದ್ಬಿಟ್ಟು ಇನ್ನೊಂದು 1 hour ಎಕ್ಸ್ಟ್ರಾನೇ ಮಲ್ಕೊಂಬಿಟ್ರಿ. ಏನೂ ಮಾಡೋಕ್ಕಾಗಲ್ಲ. ಸೊ ಮೋಸ್ಟ್ಲಿ ವಾಯ್ನಾಡ್ ಹತ್ರ ಹೋದ್ಮೇಲೆ ಸ್ವಲ್ಪ ಟೆಂಪ್ರೇಚರ್ ಕೂಲ್ ಆಗುತ್ತೆ ಅನಿಸುತ್ತೆ. ಸೊ ಈ ಮಾರ್ನಿಂಗ್ ಸ್ಟ್ರೆಚ್ಚು ಸ್ವಲ್ಪ ಜಾಸ್ತಿ ಡಿಸ್ಟೆನ್ಸ್ ಕವರ್ ಮಾಡಿಬಿಟ್ಟು ಮಧ್ಯಾಹ್ನ ಸ್ವಲ್ಪ ರಿಲ್ಯಾಕ್ಸ್ಡಾಗಿ ಓಡಿಸ್ಬೇಕು. ಸೊ ರೂಮ್ ಬಂದ್ಬಿಟ್ಟು ನಮಗೆ 1300 ಚೇಂಜ್ ಬಿತ್ತು ಪರ್ ನೈಟ್ಗೆ, 1 day 1 nightಗೆ, 2 day 1 nightಗೆ. ನನಗೆ ವರ್ತ್ ಅನ್ನಿಸ್ತು. ನಾನು ಬೇರೆ ರೂಮ್ಸ್ಗೂ ಹೆಚ್ಚು ಕಮ್ಮಿ ಇಷ್ಟೇ ಪೇ ಮಾಡಿದೆ, ಬಟ್ ಇದರಲ್ಲಿ ಇದ್ದಿದ್ದ ಫೆಸಿಲಿಟಿ ಅರ್ಧ ಕೂಡ ಇರಲಿಲ್ಲ. ಅದರಲ್ಲೆಲ್ಲ ಕೇರ್ ಟೇಕರ್ ಕೂಡ ಕ್ಲೀನಾಗಿ ಬಂದಿದ್ದ ತಕ್ಷಣ ಎಲ್ಲ ಇನ್ಫಾರ್ಮ್ ಮಾಡಿ ಎಲ್ಲಿ ಯಾವ ಹೋಟ್ಲ್ ಚೆನ್ನಾಗಿರುತ್ತೆ ಅಕ್ಕಪಕ್ಕ ಏನೇನು ನೋಡ್ಬೋದು, ಮತ್ತು ಲೈಕ್ ಬೋಟ್ ರೈಡ್ಗೂ ಅರೇಂಜ್ ಮಾಡಿಕೊಟ್ರು ಅವರೇ. ಸೊ ಎಲ್ಲ ಕಂಫರ್ಟಬಲ್ ಆಗಾಯಿತು. ಸೊ ನಾವೇ ಬೋಟ್ ರೈಡೆಲ್ಲ ಉಳ್ಕೊಂಡು ಹೋಗಿದ್ದೆ, ಇನ್ನೂ 1-2 hours ಹಂಗೆ ವೇಸ್ಟ್ ಹೋಗಿರೋದು. ಸೊ ಅವರೇ ಉಳ್ಕೊಟ್ಟಿದ್ರಿಂದ ಅದೊಂದು ಸ್ವಲ್ಪ ಟೈಮ್ ಉಳಿತಾಯ ಆಯಿತು. ಅರ್ಲಿ ಚೆಕ್-ಇನ್ ಮಾಡಿದ್ರಿ, ನಾವು ಒಂದು 1/2 hour ಮುಂಚೆನೇ ಚೆಕ್-ಇನ್ ಮಾಡಿದ್ರಿ. ಸೊ ಅದಕ್ಕೂ ಅಡ್ಜಸ್ಟ್ ಮಾಡಿಕೊಂಡ್ರು, ಪರವಾಗಿಲ್ಲ. ಲೈಕ್ ನನ್ನ ಪ್ರಕಾರ ಇದು ವರ್ತ್. ಸೊ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಪ್ರಾಪರ್ಟಿ ಲೊಕೇಶನ್ ಹಾಕಿರ್ತೀನಿ, ಪ್ಲಸ್ ಮೇಕ್ ಮೈ ಟ್ರಿಪ್ ಬುಕ್ಕಿಂಗ್ ಲಿಂಕ್ ಕೂಡ ಕೆಳಗಡೆ ಹಾಕಿರ್ತೀನಿ. ನೀವೇನಾದರೂ ಈ ಕಡೆ ಬಂದು ಲೈಕ್ ಈ ಏರಿಯಾದಲ್ಲಿ ಸ್ಟೇ ಆಗೋ ಥರ ಇದ್ದರೆ ಚೆಕ್ ಮಾಡಿ. ಕಾರ್ ಪಾರ್ಕಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಅನಿಸುತ್ತೆ. ಒಳ್ಳೆ ಪಾರ್ಕಿಂಗ್ ಸ್ವಲ್ಪ ಕಮ್ಮಿ ಇತ್ತು. ನಿಲ್ಲಿಸ್ಬೋದೇನೋ ಒಂದು ಕಾರ್ ನಿಲ್ಲಿಸ್ಬೋದು, ಬಟ್ 2-3 ಕಡೆ ನಿಲ್ಲಿಸೋಕ್ಕಾಗಲ್ಲ ಅನಿಸುತ್ತೆ. ಹೈವೇ ಕನೆಕ್ಟ್ ಆಗಿದೆ ಒಂದು 5-6 ಕಿಲೋಮೀಟ್ರಿಗೆ ಫುಲ್ಲು ಟ್ರಾಫಿಕ್ ಜಾಮಲ್ಲಿ ತಗ್ಲಾಕೊಂಬಿಟ್ರೆ.
ಸೊ ಹತ್ತತ್ರ ಒಂದು 10 ಕಿಲೋಮೀಟ್ರ್ ಫುಲ್ಲು ಜಾಮ್ ಆಗಿಬಿಟ್ಟಿತ್ತು ಏನೋ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ಗೆ. ಫುಲ್ಲು ಕಿತ್ತೋಗಿರೋ ರೋಡು 10 ಕಿಲೋಮೀಟ್ರು ಒಂಥರ ಇರಿಟೇಟ್ ಆಗೋಯ್ತು. ಧೂಳು ಬೇರೆ ಒಂದು ಕಡೆ. ಸದ್ಯ ಸ್ಟಾರ್ಟಿಂಗಲ್ಲಿ ಸಿಕ್ತು ಈ ಟ್ರಾಫಿಕ್ಕು, ಎಂಡಿಂಗಲ್ಲಿ ಸಿಕ್ಬಿಟ್ಟಿದ್ರೆ ಕುತ್ಕೊಳಕ್ಕಾಗ್ತಿರ್ಲಿಲ್ಲ, ನಿಲ್ಸೋಕ್ಕಾಗ್ತಿರ್ಲಿಲ್ಲ, ಹೆವಿ ರೋದನೆ ಆಗ್ಬಿಡೋದು. ಇನ್ನೂ ಫುಲ್ಲು ಸಿಟಿ ಒಳಗಡೆನೇ ಇದೆ ರೈಟ್ ಪೂರ್ತಿ. ಯಾವ ಸಿಟಿ ಅಂತ ಗೊತ್ತಿಲ್ಲ ಎಕ್ಸಾಕ್ಟಾಗಿ. ಜಯನಗರ್ ಅಂತೆ ಈ ಏರಿಯಾ ಹೆಸರು ಜಯನಗರ್. ಚೆನ್ನಾಗಿದೆ ಇಲ್ಲೂ, ರೋಡ್ಸ್ ಎಲ್ಲ ದೊಡ್ಡದಾಗಿದೆ. ಮೈನ್ ಹೈವೇಸು ಆ ಕನ್ಸ್ಟ್ರಕ್ಷನ್ ಪಾರ್ಟ್ ಬಿಟ್ಟು ಅದು ಮುಂದೆ ಬಂದಮೇಲೆ ರೋಡ್ ಸ್ವಲ್ಪ ಚೆನ್ನಾಗಿದೆ. ಟ್ರಾಫಿಕಲ್ಲಿ ತಗೊಳಕೊಂಡ್ರಿ ಈ ಸಿಟಿ ಒಳಗಡೆ ಓಡಿಸಿದ್ರೆ ಇದೊಂದು ನಾವು ಈ ಥರ ಇರುತ್ತೆ ಅಂತ ಗೊತ್ತಿದ್ರೆ ಇನ್ನೊಂದು 1 hour ಇಲ್ಲ 1.5 hour ಬೇಗನೆ ಉಳ್ಬೋದಿತ್ತು. ಈ ಟ್ರಾಫಿಕ್ ಎಲ್ಲಿ ನೋಡಿದ್ರು ಈ ಬಿಸಿಲಿಗೆ ಆ ಟ್ರಾಫಿಕ್ಗೆ ಇರಿಟೇಟ್ ಆಗ್ತಾಯಿದೆ. ಮ್ಯಾಪಲ್ಲೇನೋ ಟೈಮು ಗ್ರೀನ್ ಕಲರ್ಗೆ ಚೇಂಜ್ ಆಗಿದೆ. ಸೊ ಮೋಸ್ಟ್ಲಿ ಮುಂದೆ ಎಲ್ಲೋ ಟ್ರಾಫಿಕ್ ಇಲ್ಲ ಅಂತ ಅಂದ್ಕೊತಾ ಇದ್ದೀನಿ. ನೋಡಬೇಕು ಮುಂದೆ. ಯಾವುದೋ ಇದು ಕೂನಮ್ಮಾವು ಅಂತ ಮೈನ್ ರೋಡೇ ಇಲ್ಲ, ಎಲ್ಲ ಟ್ರಾಫಿಕ್ನೂ ಸರ್ವಿಸ್ ರೋಡಕ್ಕೆ ರೀಡೈರೆಕ್ಟ್ ಮಾಡಿಬಿಟ್ಟಿದ್ದಾರೆ. ಮೈನ್ ರೋಡ್ ಪೂರ್ತಿ ಕನ್ಸ್ಟ್ರಕ್ಷನಲ್ಲಿದೆ. ಸೊ ಫುಲ್ಲು ಟ್ರಾಫಿಕ್ ಜಾಮ್ ಇಲ್ಲಿ ನೋಡಿದ್ರೆ ಅಲ್ಲಿ. ಟೈಮ್ ಈಗ 9:47 ಆಗಿದೆ. ಹತ್ತತ್ರ 2 ಅವರಿಂದ 1.25 ಅವರಿಂದ ಬರೀ 70 ಕಿಲೋಮೀಟರ್ಸ್ ಬಂದಿದ್ದೀರಿ. ಬ್ರೇಕ್ಫಾಸ್ಟ್ ಬೇರೆ ಮಾಡಿಲ್ಲ. ಸೊ ಇನ್ನೊಂದು 100 ಕಿಲೋಮೀಟರ್ಸ್ಗೆ ನಿಲ್ಸೋಣ ಅಂದ್ಕೊಂಡಿದ್ದು. ನೋಡೋಣ ಒಂದು 10-10:30ವರೆಗೂ ಎಷ್ಟಾಗುತ್ತೆ ಅಷ್ಟು ಡಿಸ್ಟೆನ್ಸ್ ಕವರ್ ಮಾಡಿ. ಅಷ್ಟೊತ್ತಿಗೆ ಸ್ವಲ್ಪ ಬಿಸಿಲು ಜಾಸ್ತಿ ಆಗ್ತಾ ಇರುತ್ತೆ. ಸೊ ಗ್ಯಾಪಲ್ಲಿ ಒಂದು ಬ್ರೇಕ್ ತೊಗೊಂಡಾಗಿರುತ್ತೆ. ಸೊ ಎಲ್ಲಾದರೂ ಒಂದು ಬ್ರೇಕ್ಫಾಸ್ಟ್ಗೆ ನಿಲ್ಲಿಸ್ಬೇಕು. ಈಗ ಮತ್ತಿಲೆಕಮ್ ಅಂತ ಯಾವುದೋ ಒಂದು ಊರು, ಆ ಊರಲ್ಲಿ ಬ್ರೇಕ್ಫಾಸ್ಟ್ಗೆ ನಿಲ್ಲಿಸಿದ್ವಿ. ಸೊ ಟೈಮೀಗ 11 ಗಂಟೆ ಆಗ್ತಿದೆ. ಬಿಸಿಲು ಸ್ಟಾರ್ಟ್ ಆಗಿದೆ ಸ್ವಲ್ಪ ಜೋರಾಗಿ. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಈಗ ಹೊರಡ್ತಾ ಇದ್ದೀರಿ. ಸೊ ಅರೈವಲ್ ಟೈಮ್ ಚೇಂಜ್ ಆಗಿದೆ. 3:30ಇಂದ 4 ಗಂಟೆಗೆ ಹೋಯ್ತು. ಸೊ ಇನ್ನೂ 193 ಕಿಲೋಮೀಟರ್ಸ್ ಇದೆ. 5 hours ಜರ್ನಿ. 4 ಗಂಟೆಗೆ ರೀಚ್ ಆಗ್ತೀರಿ ಅಂತ ತೋರಿಸ್ತಿದೆ. ಆಗಲೇ ನಾವು ಪಾಸ್ ಮಾಡಿದ್ದು ಸಿಟಿ ಬಂದ್ಬಿಟ್ಟು ಕೊಚ್ಚಿ. ನಾನು ಮ್ಯಾಪಲ್ಲಿ ಈಗ ನೋಡಿದೆ. ಈಗ ಮೋಸ್ಟ್ ಆಫ್ ದ ರೂಟ್ ನಾವು ಕೋಸ್ಟಲ್ ರೋಡಲ್ಲೇ ಹೋಗ್ತಾ ಇದ್ದೀವಿ. ಈ ರೂಟ್ ಪೂರ್ತಿನೂ ಅಂಡರ್ ಕನ್ಸ್ಟ್ರಕ್ಷನಲ್ಲೇ ಇದೆ. ಕೊಚ್ಚಿ ಸಿಟಿ ಒಳಗಡೆ ಬಂದುಬಿಟ್ಟು ಕೊಚ್ಚಿ ಔಟ್ಸ್ಕರ್ಟ್ಸಿಂದ ಹಿಡಿದು ಕೊಚ್ಚಿ ಕನೆಕ್ಟ್ ಆಗೋ ಹೈವೇ ಪೂರ್ತಿ ಎಲ್ಲ ಕನ್ಸ್ಟ್ರಕ್ಷನ್ಸಲ್ಲಿದೆ. ಸೊ ಏನು ಮಾಡೋಕ್ಕಾಗಲ್ಲ. ಇನ್ನೂ ಒಂದು 100 ಕಿಲೋಮೀಟರ್ಸ್. ಈಗ ಒಂದು 100 ಕಿಲೋಮೀಟರ್ಸ್ ಬಂದಿದ್ದೀರಿ. 100 ಕಿಲೋಮೀಟರ್ಸೂ ಎಲ್ಲ ಫುಲ್ ಟ್ರಾಫಿಕ್ಕು, ಕನ್ಸ್ಟ್ರಕ್ಷನ್ ಆಗಿರೋ ರೋಡ್ಗಳು. ಸರ್ವಿಸ್ ರೋಡಲ್ಲಿ ಅಲ್ಲಿ ಇಲ್ಲೂ ಬರಬೇಕಾಯ್ತು. ಹೀಗೆ ಹೋಗ್ತಾನೋ ಅದೇ ಇನ್ನೊಂದು 100 ಕಿಲೋಮೀಟರ್ಸು ಅದೇ ಥರನೇ ಇದೆ. ಆಮೇಲೆ ಯಾವುದೋ ರೈಟ್ ತೊಗೊಂಡು ಸ್ವಲ್ಪ ಹಿಲ್ ಸ್ಟೇಷನ್ಸ್ ಕಡೆ ಕನೆಕ್ಟ್ ಆಗುತ್ತೆ. ಸೊ ಅದುವರೆಗೂ ಈ ಥರ ಚಿಕ್ಕ ರೋಡಲ್ಲೇ ಹೋಗಬೇಕು. ಏನು ಮಾಡೋಕ್ಕಾಗಲ್ಲ. ಬಿಸಿಲು, ಟ್ರಾಫಿಕ್ ಜಾಮ್ ಒಳ್ಳೆ ಕಾಂಬಿನೇಷನ್ ಇವತ್ತು. ಫ್ಯೂಯಲ್ಡು ಹೆಚ್ಚು ಕಮ್ಮಿ ಇನ್ನೊಂದು 40% ಇದೆ. ಇನ್ನೊಂದು 50 ಕಿಲೋಮೀಟ್ರ್ 60 ಕಿಲೋಮೀಟ್ರ್ ಹಂಗೆ ಓಡಿಸ್ಬಿಟ್ಟು ಎಲ್ಲಾದರೂ ನೋಡಬೇಕು ಫ್ಯೂಯಲ್ ಸ್ಟಾಪ್ ಒಂದು ಶುರುವಾಯಿತು. ಮತ್ತು ಅಲ್ಲಿಂದ ಇಲ್ಲಿವರೆಗೂ ಇದೇ ಥರನೇ ಇದೆ. ಮೇನ್ ರೋಡ್ ಪೂರ್ತಿ ಕೊರೆದ್ಬಿಟ್ಟಿದ್ದಾರೆ. ಸರ್ವಿಸ್ ರೋಡ್ನ 2 ವೇ ಟ್ರಾಫಿಕ್ ಥರ ಮಾಡಿಟ್ಟಿದ್ದಾರೆ. ಇಲ್ಲೊಂದು ಸ್ವಲ್ಪ ಪರವಾಗಿಲ್ಲ, ರೋಡು ಸ್ವಲ್ಪ ದೊಡ್ಡದಾಗಿದೆ. ಹಿಂದೆಗಡೆ ಸಿಕ್ಕಿದ ರೋಡೆಲ್ಲ ಫುಲ್ಲೆಲ್ಲ ಸಣ್ಣ ಸರ್ವಿಸ್ ರೋಡ್ ಥರ ಇತ್ತು. ಈ ಕಡೆ ಅದರಲ್ಲಿ 2 ವೇ ಟ್ರಾಫಿಕ್ ಬಿಟ್ಟಿದ್ದಾರೆ. ಲಾರಿಗಳು ಎಲ್ಲ ಸೇರಿಕೊಂಡು, ಲಾರಿ ಏನಾದರೂ ಒಂದು ಬಂದು ತಗ್ಲಾಕು ಅಂತ ಅಂದರೆ ಅದ್ರ ಹಿಂದೆಗಡೆನೇ ಹೋಗ್ಬೇಕು. ಒಂಚೂರು ಜಾಗ ಇರೋಲ್ಲ ಆ ಕಡೆ ಈ ಕಡೆ. ಅದರಲ್ಲಿ ಆ ಹೊಗೆ ಹೀಟು ಯಪ್ಪ. ನೋಡೋಣ ಈಗ ಅಟ್ಲೀಸ್ಟ್ ರೋಡಾದರೂ ಸ್ವಲ್ಪ ಖಾಲಿ ಇದೆ, ಆರಾಮಾಗಿ ಹೋಗ್ಬೋದು ಅನಿಸುತ್ತೆ. ಸ್ವಲ್ಪ ದೂರ ನೋಡೋಣ ಎಷ್ಟು ದೂರ ಹಿಂಗಿರುತ್ತೋ. ಪೆಟ್ರೋಲು ರಿಸರ್ವ್ ಬಂದಿದೆ. ಮುಂದೆ ಯಾವುದಾದ್ರು ಪೆಟ್ರೋಲ್ ಬಂಕ್ ಸಿಕ್ಕಿದ್ರೆ ಹಾಕ್ಸ್ಬೇಕು. ಈ ಸಿಟಿ ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಬೆಳಗಿಂದ ಸಿಟಿಯಲ್ಲಿ ಓಡಿಸಿ ತಲೆ ಕೆಟ್ಟೋಗಿದೆ. ಬಿಸಿಲು ಬೇರೆ ಜಾಸ್ತಿ ಆಯಿತು ಜೊತೆಗೆ. ಸೊ ಇನ್ನೂ ನಾವು ಕೋಸ್ಟಲ್ ರೋಡ್ ಕಡೆನೇ ಇದ್ದೀವಿ. ಹತ್ರ ಅಲೆಪಿಯಿಂದ ಒಂದು 120 ಆಲ್ಮೋಸ್ಟ್ 130 ಅಪ್ರಾಕ್ಸಿಮೇಟಾಗಿ ಒಂದು 130 ಕಿಲೋಮೀಟರ್ಸ್ ಆಯಿತು. 130 ಕಿಲೋಮೀಟರ್ಸಿಂದನೂ ಅದು ಕನ್ಸ್ಟ್ರಕ್ಷನಲ್ಲೇ ಇದೆ. ಅದು ಏನು ಮಾಡ್ತಾವ್ರು ಇಲ್ಲಿ ಅರ್ಥನೇ ಆಗ್ತಾಯಿಲ್ಲ. ಹೈವೇ ಕಟ್ತಿದ್ದಾರೋ ಅಥವಾ ಎಕ್ಸ್ಪ್ರೆಸ್ ವೇ ಕಟ್ತಾಯಿದ್ದಾರೋ ಗೊತ್ತಿಲ್ಲ. ನಾನು ಎಂಡಾಗತ್ತೆ ಅಂತ ಕಾಯ್ತಾನೇ ಇದ್ದೀನಿ. ಈಗ ನೋಡ್ರಿ ಎಂಡಾಗೋ ಕಾಣ್ತಾ ಇಲ್ಲ. ಇನ್ನೂ ಕನ್ಸ್ಟ್ರಕ್ಷನ್ ಬಿಗಿನಿಂಗ್ ಸ್ಟೇಜಲ್ಲಿದೆ. ಇನ್ನೊಂದು ನನಗೆ ಗೊತ್ತಿರೋ ಥರ ಇನ್ನೊಂದು 3-4 ಇಯರ್ಸ್ ಆದರೂ ಹಿಂಗೆ ಇರುತ್ತೆ. ಫುಲ್ ಸೊ ಇಲ್ಲಿ ಸ್ವಲ್ಪ ಪಾರ್ಟ್ ಆಫ್ ದ ಹೈವೇ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಅನಿಸುತ್ತೆ. ಸೊ ಹೈವೇ ಮೇಲೆ ರೀಡೈರೆಕ್ಟ್ ಮಾಡುತ್ತೆ ಈಗ ಮ್ಯಾಪು. ಸೊ ಎಷ್ಟು ದೂರ ಇನ್ನೂ ಈ ಹೈವೇ ಇದೆಯೋ ಗೊತ್ತಿಲ್ಲ. ಸೊ ಇನ್ನು ಹೈವೇ ಮೇಲೆ ಎತ್ತಿದ್ರೆ ಪೆಟ್ರೋಲ್ ಹಾಕ್ಸೋದಕ್ಕಾಗಲ್ಲ ಅಂದ್ಬಿಟ್ಟು ಪೆಟ್ರೋಲ್ ರಿಸರ್ವ್ ಬೇರೆ ಬಂದಿತ್ತು. ಪೆಟ್ರೋಲ್ ಹಾಕ್ಸ್ಬಿಡೋಣ ಅಂದ್ಬಿಟ್ಟು ಇಲ್ಲೊಂದು ಪೆಟ್ರೋಲ್ ಬಂಕ್ ಸಿಕ್ತು. ಪೆಟ್ರೋಲ್ ಹಾಕ್ಸ್ಬಿಟ್ಟು ಈಗ ಹೋಗ್ತಾ ಇದ್ದೀರಿ.
ಸೊ ಇನ್ನೂ 137 ಕಿಲೋಮೀಟರ್ಸ್ ಇದೆ. 3 hours 30 minutes ತೋರಿಸ್ತಿದೆ. ಓಕೆ, ಆಲ್ಮೋಸ್ಟ್ ಇನ್ನೊಂದು 68 ಕಿಲೋಮೀಟರ್ಸ್ ಇದೆ. ಅಲ್ಲಿ ಗ್ಯಾಪಲ್ಲಿ ಒಂದು ಜ್ಯೂಸ್ ಬ್ರೇಕ್ ನಿಲ್ಲಿಸಿದ್ರಿ. ಟೈಮ್ ಆಲ್ಮೋಸ್ಟ್ 2:14 ಆಗಿದೆ. ಬಿಸಿಲು ಪೀಕ್ಸಲ್ಲಿದೆ. ಒಂದು ಹೊಸ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿತು. ಕೇಳಿ ಕ್ಯಾಮ್ರಾ ನೋಡಿ ಕೇಳಿ ಸಬ್ಸ್ಕ್ರೈಬ್ ಆದರು. ನಾನು ಹತ್ತತ್ರ ಒಂದು 100 ಕಿಲೋಮೀಟರ್ಸ್ ಡೆಸ್ಟಿನೇಷನ್ ಇದೆ ಅಂದಾಗಿಂದನೂ ಹುಡುಕ್ತಾ ಇದ್ದೆ ಜ್ಯೂಸ್ ಅಂಗಡಿ. ಹೈವೇ ಸ್ಟಾರ್ಟ್ ಆಗುತ್ತೆ ಮತ್ತು ಸರ್ವಿಸ್ ರೋಡ್ ಸ್ಟಾರ್ಟ್ ಆಗುತ್ತೆ. ಹೈವೇ ಸರ್ವಿಸ್ ರೋಡ್ ಅಂದ್ಕೊಂಡು ಎಲ್ಲೂ ಕಾಣಲೇ ಇಲ್ಲ. ಇದು ತುಂಬ ದೂರಕ್ಕೆ ಇದೊಂದು ಕಾಣಿಸ್ತು. ಹೊಸ ಅಂಗಡಿ ಅನಿಸುತ್ತೆ, ಎಲ್ಲ ನೀಟಾಗಿ ಮಾಡಿತ್ತು. ಜ್ಯೂಸು ಚೆನ್ನಾಗೇ ಇತ್ತು. ಸೊ ಮೋಸ್ಟ್ಲಿ ಈಗ ಕೋಸ್ಟಲ್ ರೋಡ್ ಬಿಟ್ಟು ಬೇರೆ ರೂಟಲ್ಲಿ ಹೋಗ್ತಾ ಇದ್ದೀವಿ ಅನಿಸುತ್ತೆ. ಐಡಿಯಾ ಇಲ್ಲಿ ಸ್ವಲ್ಪ ಮುಂದೆ ಹೋದ್ಮೇಲೆ ಗೊತ್ತಾಗುತ್ತೆ. ಆವಾಗಲಿಂದನೂ ಅಷ್ಟೇ ಹಿಂಗೆ ಬೇರೆ ಯಾವುದೋ ರೂಟು ಕನೆಕ್ಟ್ ಆಗುತ್ತೆ. ಯಾವುದೋ ಊರುಗಳಿಂದ ಹೋಗ್ತೀವಿ ಮತ್ತು ಅದೇ ರೂಟಿಗೆ ಎತ್ಕೊಂಡು ಹೋಗಿ ರಿಡೈರೆಕ್ಟ್ ಮಾಡುತ್ತೆ. ಆವಾಗಲಿಂದ ಹಂಗೆ ಆಗ್ತಿದೆ. ನೋಡೋಣ ಈಗ ಯಾವ ಕಡೆ ಕರ್ಕೊಂಡು ಹೋಗುತ್ತೆ ಅಂತ. ಇದು ಯಾವುದೋ ಒಂದು ಊರಲ್ಲಿ ಹೋಗ್ತಾ ಇದ್ವಿ. ಯಾವುದೋ ಮಾನಿಲ್ ಕಡವಿ ಯಾವುದೋ ಇದೆ. ಮಾನಿಲ್ ಕಡವು ಏನೋ ಇದೆ ಹೆಸರು. ಸೊ ಇಲ್ಲೇನು ಅಬ್ಸರ್ವ್ ಮಾಡಿದೆ ಅಂದರೆ ಅಲ್ಲಲ್ಲಿ ಪಾಕಿಸ್ತಾನ್ ಫ್ಲ್ಯಾಗಲ್ಲಿ ಕಟ್ಬಿಟ್ಟು MSF ಅಂತ ಹಾಕಿದ್ದಾರೆ. ಇದೇನು ಇದು MSF ಅಂದರೆ ಏನು ಅಂತ ಐಡಿಯಾ ಇಲ್ಲ. ನಿಮಗೇನಾದ್ರು ಗೊತ್ತಿದೆ ಕಮೆಂಟಲ್ಲಿ ಲೈಕ್ ಹೇಳಿ. ನಾನು ರೂಮ್ಗೆ ಹೋದ್ಮೇಲೆ ಸ್ವಲ್ಪ ರಿಸರ್ಚ್ ಮಾಡಿ ನೋಡ್ತೀನಿ ಇದೇನಿದು ಕತೆ ಅಂತ. ರೈಟಾಗಿ ಮೈನ್ ರೋಡ್ಸಲ್ಲೇ ಹಾಕಿದ್ದಾರೆ. ಒಳ್ಳೆ ಇಂಡಿಯನ್ ಫ್ಲ್ಯಾಗ್ ಹಾಕ್ದಂಗೆ ಪಾಕಿಸ್ತಾನ್ ಫ್ಲ್ಯಾಗ್ ಹಾಕ್ಬಿಟ್ಟು MSF ಅಂತ ಬರೆದಿದ್ದಾರೆ. ಅದೇನು ಅಂತಲೇ ಗೊತ್ತಿಲ್ಲ ಇದು. ಓಕೆ, ಜಸ್ಟ್ ವಾಯ್ನಾಡ್ ರೋಡು ಎಂಟ್ರಾದ್ರಿ. ಸೊ ಇಲ್ಲಿಂದ ಇನ್ನೂ 39 ಕಿಲೋಮೀಟರ್ಸ್ ಇದೆ. 1 hour ತೋರಿಸ್ತಿದೆ. ಸೊ ಲಾಸ್ಟಲ್ಲಿ ಒಂದು 15 ಕಿಲೋಮೀಟ್ರು ಘಾಟ್ ಸೆಕ್ಷನ್ ಕೂಡ ಇದೆ. ಸೊ ಇಲ್ಲಿಗೆ ನಾನು ರೂಮ್ ಏನು ಬುಕ್ ಮಾಡಿರಲಿಲ್ಲ. ಇಲ್ಲಿಗೆ ಬಂದು ತೊಗೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಸುಮ್ಮನೆ ಯಾಕೆ ರಿಸ್ಕ್ ಬೇಡ ಅಂದ್ಬಿಟ್ಟು ನಿನ್ನೆ ರಾತ್ರಿ ಬುಕ್ ಮಾಡಿಬಿಟ್ಟೆ. ಆದ್ರೂ ನಿನ್ನೆ ರಾತ್ರಿವರೆಗೂ ಬುಕ್ ಮಾಡಿಲ್ಲ. ಮಿಕ್ಕಿದೆಲ್ಲ ನಾನು ಫಸ್ಟೇ ಲೈಕ್ ಮನೆ ಬಿಡೋಕ್ಕೆ ಮುಂಚೆನೇ ಎಲ್ಲ ಬುಕ್ ಮಾಡ್ಕೊಂಡು ರೆಡಿ ಮಾಡ್ಕೊಂಬಂದಿದ್ದೆ. ಇಲ್ಲಿ ಆಮೇಲೆ ಮಾಡೋಣ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೆ. ಕಲ್ಪೇಟೆ ಅಂತ ಒಂದು ಏರಿಯಾ ಇದೆ, ವಾಯನಾಡ್ಗಿಂತ ಸ್ವಲ್ಪ ಹಿಂದೆನೇ ಬರುತ್ತೆ. ಸೊ ಅಲ್ಲಿ ಬುಕ್ ಮಾಡಿದ್ದೀನಿ. 12 ಗಂಟೆಗೆ ಚೆಕ್ ಇನ್ ಇದ್ದಿದ್ದಲ್ಲಿ. ಸೊ 12 ಗಂಟೆ ಆಗಿ ಆಲ್ರೆಡಿ 3 hour ಆಗ್ಬಿಟ್ಟಿದೆ. ಸೊ 4 ಗಂಟೆಗೆ ಹೋಗಿ ಚೆಕ್ ಇನ್ ಆಗ್ತಿರಲ್ಲಿ. ವಾಯ್ನಾಡ್ ರೋಡು ಎಂಟ್ರಾದ್ಮೇಲೆ ಸ್ವಲ್ಪ ತಣ್ಣಗಿದೆ. ಮರ ಗಿರ ಎಲ್ಲ ಇದೆ, ಪ್ಲಸ್ ಗಾಳಿನೂ ಸ್ವಲ್ಪ ತಣ್ಣಗೆ ಬರ್ತಿದೆ. ಬಿಸಿಲು ಮಾತ್ರ ಹಂಗೆ ಇದೆ. ಸೊ ನಾನು ಮಳೆ ಗಿಳ ಎಲ್ಲಿ ಬಂದ್ಬಿಡುತ್ತೋ ಮತ್ತು ಅಲ್ಲಿ ಇಲ್ಲಿ ನಿಲ್ಸ್ಕೊಂಡು ಇನ್ನೊಂದು ಅವರ್ ಲೇಟಾಗಿ ಹೋಗಬೇಕಾಗತ್ತೆ ಅಂದ್ಕೊಂಡು ಬೇಗ ಬಂತು ಸ್ವಲ್ಪ. ಬಟ್ ಸ್ವಲ್ಪ ಮುಂದೆ ಬಂದಮೇಲೆ ಮತ್ತೆ ಬಿಸಿಲು ಸ್ಟಾರ್ಟ್ ಆಯಿತು. ಅಲ್ಲಲ್ಲಿ ಮೋಡ ಮುಚ್ಕೊಂಡಿದ್ದೆ, ಎಲ್ಲ ಕ್ಲಿಯರ್ ಆಗಿದೆ. ಫಸ್ಟ್ ದಿನ ಹಂಗೆ ಮುನ್ನಾರ್ಗೆ ಹೋಗ್ಬೇಕಾದ್ರೆ ಬೆಳಗಿಂದ ಸಂಜೆವರೆಗೂ ಹಿಂಗೆ ಇತ್ತು. ಸಂಜೆ ಇದಕ್ಕಿದ್ದಂಗೆ ಮಳೆ ಬಂದ್ಬಿಡ್ತು. ಒಂದು 2 hour ಸರಿಯಾಗಿ ಬಂತು. ಸೊ ಮುಂದೆ ಹೋಗಿ ಲೆಫ್ಟ್ ತೋರಿಸ್ತಿದೆ. ಸೊ ಲೆಫ್ಟ್ ತೊಗೊಂಡ್ರೆ ಮೋಸ್ಟ್ಲಿ ಬೆಟ್ಟದ ಮೇಲೆ ಹೋಗ್ತೀರಿ ಅನ್ಸುತ್ತೆ. ಬೆಟ್ಟ ಇಲ್ಲಿಂದ ಸಕ್ಕದಾಗಿ ಕಾಣ್ತಾ ಇದೆ. ಮೋಸ್ಟ್ಲಿ ಮೇಲೆ ನೋಡ್ತಿದ್ರೆ ಆ ಕಡೆ ಮಳೆ ಏನಾದರೂ ಬರೋ ಥರ ಇದೆಯೇನೋ ಗೊತ್ತಿಲ್ಲ. ಎಲ್ಲ ಫುಲ್ ಮೇಲೆ ಎಲ್ಲ ಮೋಡ ಮುಚ್ಕೊಂಡಂಗಿದೆ. ಸಂಜೆ ಹಂಗಂದ್ರೆ ಪಕ್ಕ ಮಳೆ ಬರುತ್ತಲ್ಲಿ. ರೋಡಿಂದ ಮಾತ್ರ ಸಕ್ಕದಾಗಿ ಕಾಣ್ತಾ ಇದೆ. ಲೆಫ್ಟಾ ಲೆಫ್ಟ್ ತೋರಿಸ್ತಿದೆ. ವಾಯ್ನಾಡ್ ಇಪ್ಪಡೆ ಕಿತ್ತೋದು ಮ್ಯಾಪು. ಯಾವುದೋ ಒಂದು 2 ಕಿಲೋಮೀಟ್ರ್ ಓಡಿಸೋದಕ್ಕೆ ಸಂದಿಯಲ್ಲಿ ತೋರಿಸ್ತಿತ್ತು ಈಗ.
ಸಕ್ಕತ್ತಾಗಿದೆ ವ್ಯೂಸ್ ಮಾತ್ರ. ಆ ಕಡೆ ಬೀಚ್ ಸೈಡಿಂದ ಈ ಘಾಟ್ ಸೆಕ್ಷನ್ಸು ಹಿಲ್ ಸ್ಟೇಷನ್ ಸೈಡ್ ಬರ್ತಿದ್ರೆ ಏನೋ ಒಂಥರ ಡಿಫ್ರೆಂಟಾಗಿ ಫೀಲ್ ಆಗ್ತಿದೆ. ಅಲ್ಲಿ ಫುಲ್ ಬಿಸಿಲು, ಇಲ್ಲಿ ಕಾಮ್ ಆ್ಯಂಡ್ ಕೂಲ್ ವೆದರ್. ಅಲ್ಲಿ ಗ್ರೀನ್ರಿ ಕಮ್ಮಿ ಇರ್ತೈತಿ, ಗ್ರೀನ್ರಿನೇ ತುಂಬ್ಕೊಂಡಿದೆ, ಒಂಥರ ಚೆನ್ನಾಗಿದೆ. ಮುನ್ನಾರ್ಗೆ ಎಂಟರ್ ಆಗಿದ್ದ ರೂಟು ಅಷ್ಟೊಂದೇನು ಚೆನ್ನಾಗಿರಲಿಲ್ಲ, ಸ್ವಲ್ಪ ಡ್ರೈ ಕ್ಲೈಮೇಟ್ ಥರ ಇತ್ತು. ಬಟ್ ಇದು ಸಕ್ಕತ್ತಾಗಿದೆ. ಎಂಟ್ರ್ ಆದಮೇಲೆ ಮೋಸ್ಟ್ಲಿ ಎಲ್ಲ ಒಂದೇ ಥರ ಇರುತ್ತೆ ಅನ್ಸುತ್ತೆ, ಬಟ್ ಹೋಗೋ ರೂಟ್ ಇದು ಒಂಥರ ಚೆನ್ನಾಗಿದೆ. ಯಾವುದೋ ಕಾಡು ಒಳಗಡೆ ಹೋದಂಗೆ ಫೀಲ್ ಆಗ್ತಿದೆ. ಫಸ್ಟ್ ಗೇರ್ಗೆ ಹೋಗಿ ಸಡನ್ನಾಗಿ ನ್ಯೂಟ್ರಲ್ಗೆ ಬಿದ್ದೋಯ್ತು. ಇನ್ನು ಸ್ವಲ್ಪ ಮುಂದೆ ಏನಾದರೂ ನ್ಯೂಟ್ರಲ್ಗೆ ಬಿದ್ದಿದ್ರೆ ಕಾಲು ಅಂತ ಇರಲಿಲ್ಲ, ದಬಾಕೋಬೇಕಿತ್ತಲ್ಲೇ. ಅಷ್ಟಕ್ಕೆ ಚೆನ್ನಾಗಿ ಮಾಡ್ಕೊಳ್ಳೋಣ ಬೆಸ್ಟು. ಕೂಲಾಗಿ ಬರ್ತಿದೆ ವೆದರಿಗೆ. ಇದು ಗಾಳಿ ಈಗ ವೆದರ್ ಫುಲ್ ಕೂಲಾಗಿದೆ. ಬೆಳಗಿಂದ ಇದ್ದಿದ್ದು ಬಿಸಿಗೂ ಈಗಿರೋ ತಣ್ಣಗೆ ಬರ್ತಿರೋ ಗಾಳಿಗೂ ಒಂಥರ ಚೆನ್ನಾಗಿದೆ. ಟೂರಿಸ್ಟ್ ಸ್ಪಾಟ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ಹೂಕೋಡೆ ಲೇಕ್ ಅಂತ ಅದೊಂದು ಹಾಕಿತ್ತು, ಅದೊಂದು. ಮತ್ತು ನಾವು ಹೋಗ್ತಿರೋ ಪ್ಲೇಸು ಕಲ್ಪೇಟೆ, ಅದನ್ನು ಇಲ್ಲಿಂದ 14 ಕಿಲೋಮೀಟರ್ಸ್ ಹಾಕಿದ್ದಾರೆ. ಸೊ ಟಾಪ್ ರೀಚ್ ಆಗಿಬಿಟ್ರೆ ಪರವಾಗಿಲ್ಲ. ಘಾಟ್ ಸೆಕ್ಷನ್ ತುಂಬ ಕಮ್ಮಿ ಇತ್ತು, ಬೇಗನೂ ಬಂದರೆ ಮೇಲೆಗೆ. ಹಾಂ, ಅಲ್ಲಿದೆ ಐಕಾನ್ ರೆಸಿಡೆನ್ಸಿ, ಅಲ್ಲೇ ದೊಡ್ಡ ಸ್ಟ್ಯಾಂಡ್. ಅಲ್ಲಿಂಗೆ ಹೋಗ್ಬೇಕು, ಐಕಾನ್ ರೆಸಿಡೆನ್ಸಿ. ಓಕೆ, A few moments later.
ಸೊ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ರೆಸ್ಟ್ ತಗೊಂಡು ಆಚೆ ಬರೋ ಅಷ್ಟೊತ್ತಿಗೆ 6 ಗಂಟೆ ಹೋಗಿದೆ. ನಾವು ಇಲ್ಲಿ ಬಂದಾಗೆ 4 ಕಾಲ ಹೋಗಿತ್ತು. ಸೊ ಬರ್ತಾ ಸ್ನಾನ ಮಾಡ್ಕೊಬಂದೆಲ್ಲ ಸರಿ ಸ್ನಾನ ಮಾಡೋಣ ಅಂದ್ಬಿಟ್ಟು ಸ್ನಾನ ಮಾಡಿದ್ರೆ, ಸ್ನಾನ ಮಾಡಿ ಮುಗಿಸಿ ರಿಲ್ಯಾಕ್ಸ್ ಆಗೋ ಅಷ್ಟೊತ್ತಿಗೆ 6 ಗಂಟೆ ಆಗೋಗಿದೆ. ಸರಿ ಹೋಗಿ ಅಕ್ಕಪಕ್ಕ ಎಲ್ಲ ಸನ್ಸೆಟ್ ಆದ್ರೆ ನೋಡೋಕೆ ಹೋಗೋಣ ಅಂದ್ಕೊಂಡ್ರೆ ಸನ್ಸೆಟ್ ಪಾಯಿಂಟೆಲ್ಲ 17-20 ಕಿಲೋಮೀಟ್ರ್ ದೂರ ಇದೆ. ಸೊ ನಾವು ಹೋಗೋ ಅಷ್ಟೊತ್ತಿಗೆ ಸನ್ಸೆಟ್ ಆಗೋಗಿರುತ್ತೆ, ವೇಸ್ಟ್ ಹೋಗುತ್ತೆ ಅಂದ್ಬಿಟ್ಟು ಇವತ್ತಿನ ಪ್ಲ್ಯಾನೆಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟು ಜಸ್ಟ್ ಮಧ್ಯಾಹ್ನ ಬೇರೆಲ್ಲ ಇನ್ನೂ ಲಂಚ್ ಕೂಡ ಮಾಡಿರಲಿಲ್ಲ, ಹಾಗೆ ಲಂಚ್ ಕಮ್ ಡಿನ್ನರ್ ಮುಗಿಸ್ಬಿಟ್ಟು ಬಂದು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ನಾವು ಬಂದು ರಿಲ್ಯಾಕ್ಸ್ ಆಗಿಬಿಟ್ಟು ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಯಾವುದೋ ಒಂದು ಪ್ಲೇಸ್ ಕವರ್ ಮಾಡಿಕೊಂಡು ಬೆಂಗಳೂರು ಕಡೆ ಹೋಗಬೇಕು. ಆ್ಯಕ್ಚುಲಿ ವಾಯನಾಡು ನಾನು ವಿಸಿಟ್ ಮಾಡಬೇಕು ಅಂತ ಬಂದಿಲ್ಲ. ಸೊ ನಾನು ಡೈರೆಕ್ಟ್ ಅಲಪಿಯಿಂದ ಇದಕ್ಕೆ ಬಂದರೆ, ಬೆಂಗಳೂರಿಗೆ ಬಂದರೆ 700 ಕಿಲೋಮೀಟರ್ಸ್ ಆಗುತ್ತೆ. ಸೊ ಅದಕ್ಕೆ ನಾನು ಮಧ್ಯದಲ್ಲಿ ಒಂದು ಬ್ರೇಕ್ ಹಾಕೋಣ ಅಂದ್ಬಿಟ್ಟು ವಾಯನಾಡ್ಗೆ ಒಂದು ಬ್ರೇಕ್ ಹಾಕ್ಕೊಂಡೆ. ನೆಕ್ಸ್ಟ್ ಟೈಮ್ ಆಗೋದ್ರು ವಾಯನಾಡ್ಗೆ ಅಂತಲೇ ಬಂದು ಎಲ್ಲ ಪ್ಲೇಸಸ್ ಕವರ್ ಮಾಡಬೇಕು. ಹೋಟೆಲ್ ಅವ್ರನ್ನ ಕೇಳಿದ್ದಕ್ಕೆ ಇಲ್ಲೇ ಎಲ್ಲೋ ಒಂದು ಹೋಟೆಲ್ ಇದೆ ಅಂತ ಹೇಳಿದ್ರು, ಚೆನ್ನಾಗಿರೋದು. ನ್ಯೂ ಹೋಟೆಲ್ ಅಂತ ಯಾವುದೋ ಹೋಟೆಲ್ ಹೆಸರು, ಹೋಟ್ಲ್ ಹೆಸರೇ ನ್ಯೂ ಹೋಟೆಲ್. ಓಕೆ ಇದೆ. ಓಕೆ ಡಿನ್ನರ್ ಮುಗಿಸಿ ಹೋಗಿ ಮಲ್ಕೊಂಡು ನಿಮಗೆ ನಾಳೆ ಸಿಗ್ತೀನಿ. ಇವತ್ತಿನ ವ್ಲಾಗ್ಗೆ ಇಷ್ಟೇ. ಬಾಯ್.